ಫ್ರೆಂಡ್ಸ್, ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಹೂಡಿಕೆ ಉದ್ದೇಶದಿಂದ ಸೈಟ್ ಖರೀದಿಸುವವರಿಗೆ ಕಡಿವಾಣ ಹಾಕಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 3 ವರ್ಷದ ಒಳಗೆ ಮನೆ ಕಟ್ಟದಿದ್ದರೆ ಮಾರ್ಗಸೂಚಿ ಮೌಲ್ಯದ ಶೇಕಡ 10% ಫೈನನ್ನು ಹಾಕಲು ನಿರ್ಧರಿಸಿದೆ. ಫ್ರೆಂಡ್ಸ್, ಖಾಲಿ ನಿವೇಶನಗಳಿಗೆ ದುಬಾರಿ ದಂಡ. ಫ್ರೆಂಡ್ಸ್, ಯಾರ್ಯಾರು BDA ಸೈಟ್ಗಳನ್ನ ತಗೊಂಡಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಲ್ಪ ಮಾಹಿತಿ ಸಿಗುತ್ತೆ ನಿಮಗೆ. ಖಾಲಿ ನಿವೇಶನಗಳಿಗೆ ದುಬಾರಿ ದಂಡ. BDA ಬಡಾವಣೆಗಳಲ್ಲಿ ನಿವೇಶನ ಪಡೆದು 3 ವರ್ಷಗಳ ಒಳಗೆ ಮನೆ ಕಟ್ಟದಿದ್ದರೆ ಗ್ರಾಹಕರಿಗೆ ಶೀಘ್ರ ನಿವೇಶನದ ಮಾರ್ಗಸೂಚಿ ಮೌಲ್ಯದ ಶೇಕಡ 10% ದಂಡ ವಿಧಿಸಲು, ನಿರ್ಮಾಣ ಪೂರ್ಣಗೊಳ್ಳದ ಹೊರತು ಸೇಲ್ ಡೀಡ್ ಪ್ರತಿಗಳನ್ನು ನೀಡದಿರಲು ನಿರ್ಧರಿಸಲಾಗಿದೆ. ಫ್ರೆಂಡ್ಸ್, ಮನೆ ನಿರ್ಮಾಣಗೊಳ್ಳದ ಹೊರತು ಸೇಲ್ ಡೀಡ್ ನೀಡದಿರಲು ನಿರ್ಧಾರ. ಅರ್ಕಾವತಿ, ನಾಡಪ್ರಭು, ಕೆಂಪೇಗೌಡ ಬಡಾವಣೆಗಳಿಗೆ ವಿನಾಯಿತಿಯಾಗಿದೆ. ಒಂದೆಡೆ ವರ್ಷಕ್ಕೆ ನಗರದಲ್ಲಿ ಭೂಮಿಯ ಮೌಲ್ಯ ಏರಿಕೆಯಾಗಿದೆ. ತುಂಬ ಜನ ಹೂಡಿಕೆ ಮಾಡಲು BDA ಜಾಗಗಳನ್ನು ತಗೊತಾರೆ. ಅದಕ್ಕೆ ಕಡಿವಾಣ ಹಾಕಲು 3 ವರ್ಷದ ಒಳಗಡೆ ಮನೆ ಕಟ್ಟಲು ಜನಗಳು ಮುಂದಾಗದೆ ಹೋದರೆ ದುಬಾರಿ ದಂಡ ಹಾಕಲು ತೀರ್ಮಾನಿಸಲಾಗಿದೆ. ಫ್ರೆಂಡ್ಸ್, ಇದು ಜನರಿಂದ ಪ್ರತಿರೋಧವಾಗುವ ಸಾಧ್ಯತೆ ಜಾಸ್ತಿ ಆಗಿದೆ. ಏಕೆಂದರೆ ಅವ್ರ ದುಡ್ಡು, ಅವರು ಕಷ್ಟಪಟ್ಟು ದುಡ್ಡು ಇನ್ವೆಸ್ಟ್ಮೆಂಟ್ಗಿಂತ ಹಾಕಿರ್ತಾರೆ. ಇವರು ದಂಡ ಹಾಕೊಂಡು ಕೂತ್ಕೊಂಡ್ಬಿಟ್ರೆ BDA ಸೈಟ್ಗಳನ್ನ ಯಾರು ತಗೋತಾರೆ ಹೇಳಿ ಅಲ್ವಾ? ಅದರಿಂದಾಗಿ ಜನರ ಭಾರಿ ವಿರೋಧ ಎದುರಾಗುವ ಸಾಧ್ಯತೆ ಇದೆ. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಖಾತೆ ಪಡೆದ ನಂತರ ಹಲವರು ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಲಾಭ ಪಡೆಯುತ್ತಿದ್ದರೂ ಉಲ್ಲಂಘನೆಗಳನ್ನು ಕ್ರಮಗೊಳಿಸಲು ವಿಫಲರಾಗಿದ್ದಾರೆ. ಇಲ್ಲಿಯವರೆಗೆ ಇಂಥ ಸುಮಾರು 50 ಪ್ರಕರಣ ಪತ್ತೆಯಾಗಿದೆ. ಇದನ್ನು ಕೂಡ BDAದವರು ಗಮನಕ್ಕೆ ತಗೊಂಡು ಇದಕ್ಕೂ ಕೂಡ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಒಟ್ಟಿನಲ್ಲಿ ಯಾರ್ಯಾರು 3 ವರ್ಷದ ಒಳಗಡೆ BDA ಸೈಟ್ ತಗೊಂಡು ಮನೆ ಕಟ್ಟಲ್ವೋ ಅಂಥವ್ರಿಗೆ ದುಬಾರಿ ದಂಡವನ್ನು ಹಾಕಲು BDAದವರು ನಿರ್ಧರಿಸಿದ್ದಾರೆ. ಯಾರ್ಯಾರು BDA ಸೈಟ್ ಹೊಂದಿದ್ದೀರಾ ಅವರು ದಯವಿಟ್ಟು ಮನೆ ಕಟ್ಟಲು ಯೋಚನೆ ಮಾಡಿ. ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಂಡ್ಬಿಟ್ಟಿರೋರು ಫೈನ್ ಕಟ್ಟೋಕ್ಕೆ ರೆಡಿಯಾಗಿ. ಫ್ರೆಂಡ್ಸ್, ಇದು BDAದವರು ಹಾಕಿರುವ ಒಂದು ಮಾನದಂಡವಾಗಿದೆ. ಮತ್ತು ತುಂಬ ಜನ ಇನ್ಮೇಲೆ BDA ಸೈಟ್ ತಗೋಬೇಕೋ ಬೇಡೋ ಅಂತ ಯೋಚನೆ ಮಾಡೋ ರೀತಿ ಮಾಡ್ತಾಯಿದ್ದಾರೆ. ಏಕೆಂದರೆ ತುಂಬ ಜನ ಇನ್ವೆಸ್ಟ್ಮೆಂಟ್ಗೆ ಅಂತ ಸೈಟ್ಗಳು ತಗೊಂಡ್ಬಿಡ್ತಾರೆ. ಏಕೆಂದರೆ BDA ಸೈಟ್ಗಳು ಮೋಸ ಆಗಲ್ಲ. ಅದು ಗೌರ್ಮೆಂಟಿಂದ ಕೊಟ್ಟಿರೋದ್ರಿಂದ ಸೈಟ್ ಗ್ಯಾರಂಟಿ ಇರ್ತದೆ, ದುಡ್ಡು ಗ್ಯಾರಂಟಿ ಇರ್ತದೆ ಅಂತ ತುಂಬ ಜನ BDA ಮೇಲೆ ಹಾಕ್ತಾರೆ. ಇವರು ಈ ಥರ ಮನೆ ಕಟ್ಟಲಿಲ್ಲ ಅಂದರೆ ದಂಡ ಹಾಕ್ತೀನಿ, ಈ ಥರ ಹಾಕ್ತೀನಿ ಅಂದರೆ ಜನ ಪಾಪ ಏನು ಮಾಡಬೇಕು? ಆದ್ದರಿಂದ ಜನರ ತೀವ್ರ ವಿರೋಧವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಫ್ರೆಂಡ್ಸ್, ನಾನು ಹಾಕಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ ಲೈಕ್ ಮಾಡಿ, ಬೇರೆಯವ್ರಿಗೂ ವಿಡಿಯೋನ ತಲುಪಿಸಿ. ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.